ಬರ್ರಿ ಮಲ್ಲಿಕಣ ಪೇಟ ತಾಮರಪ್ಪ ಸನ್ಮಾನ ಮಾಡ್ತೇನೆ ಸರ್. ನಾಗರಿಕ ಸನ್ಮಾನ ಒಂದು ಒಳ್ಳೆ ಕೆಲಸ ನಿಮ್ಮ ಆಸ್ತಿನ ಬೇರೆಯವರಿಗೆ ಪರವಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಕೆಲಸ ಮಾಡಿದ್ದಾರೆ. ಅವ್ರೊಂದು ಸನ್ಮಾನ ಮಾಡಿಸ್ತೀವಿ ಮಾಡ್ಕೊಳ್ಳಿ ಸರ್. ಸಂತೋಷ ಬಹಳ ನೊಂದವ್ರೆ. ವೈಯಕ್ತಿಕ ನಮ್ಗೆ ಯಾರು ಇಲ್ಲ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಂದೆ ಕೇಕ್ ಕಟ್ ಮಾಡ್ತಾ ಇಲ್ಲ. ಎಲ್ಲ ಕೆಲಸ ನಡೆದಿಲ್ಲ ಸರ್ಕಾರಿ ಕಚೇರಿಗಳಿಗೆ, ಹೊರಗಡೆ ರಿಜಿಸ್ಟರ್ ಆಗಿರೋದಿಲ್ಲ. ನಾವೇನು ನಿಮ್ಮನ್ನ ಮಠದಿಂದ ಕೆಳಗೆ ಅನ್ಪಾರ್ಲಿಮೆಂಟ್ ಬಳಸ್ತಾ ಇಲ್ಲ. ಬಹಳ ಗೌರವದಿಂದ ಅವರು ನಾಗರಿಕ ಸನ್ಮಾನ ಮಾಡ್ತೀವಿ ಅಂತ ನಿಮ್ಮ ಒಳ್ಳೆ ಮೈಸೂರು ಪೇಟ ತಂದವ್ರೆ, ಒಳ್ಳೆ ಹಾರ ತಂದವ್ರೆ, ಅದು ಅವ್ರ ಶ್ರಮ ದುಡ್ಡಲ್ಲೇ ತಂದವ್ರೆ. ಅದೇ ಪಾಪ ರೈತರ ಜಮೀನುಗಳನ್ನ ಪರದಾರೆ ಯಾರ ಜಮೀನು ಯಾರು ಬೇಕಾದ್ರೂ ಪರದಾರೆ ಮಾಡ್ಬೋದು. ಹೌದು ಅಂತ ಒಂದು ಒಳ್ಳೆ ಚಿಕ್ಕನಾಯಕನಹಳ್ಳಿ ಆಡಳಿತ ವ್ಯವಸ್ಥೆನಲ್ಲಿ ನೀವು ಮಾಡಿದ್ದೀರಾ. ಯಾಕಂದ್ರೆ ಒಂದು ಮಾಡ್ರಿ, ಎರಡು ಮಾಡ್ರಿ, ಅರ್ಧ ಮಾಡ್ರಿ, ಒಂದು ಪ್ರಕರಣ ಆಗಿರೋದಂತೂ ಸತ್ಯ ಅಲ್ವಾ? ಪ್ರಕರಣಕ್ಕೆ ಸಂಬಂಧಪಟ್ಟ ಸರ್ ನಾವು ಹೇಳಿ ಒಂದು ನಿಮಿಷ ಇಲ್ಲಿ ಬಂದಿರೋದು ನಾವು ನಿಮ್ಗೆ ಸನ್ಮಾನ ಮಾಡ್ತೀವಿ. ಎಲ್ಲಿ ಫುಟ್ಪಾತ್ ಆಗಿದೆ, ಬೇರೆ ವೇದಿಕೆ ಮಾಡಕ್ ಅವ್ರದ್ದು ಏನು ಇಲ್ಲ. ಈಗ ಆಸ್ತಿ ಹಿಡಿದಲ್ಲ ಹೋಗ್ಬಿಟ್ಟೈತೆ ರೈತರಿಗೆ ಪಾಪ ಬಾರಿ ಒಳ್ಳೆ ಕೆಲಸ ಆಫೀಸ್ ಒಳಗೆಲ್ಲ ಆಚೆ ಬನ್ನಿ, ಆಚೆಗೆ ಬರ್ರಿ ನೀವು, ಆಚೆಗೆ ಬೇಡ ಸರ್. ಏನಕ್ಕೆ ನಿಮಗೆ ಆಚೆಗೆ ಅಲ್ಲೇ ಮಾಡಿ ಪರವಾಗಿಲ್ಲ, ಚೇಂಬರ್ನಾಗೆ ಮಾಡಿ ಸ್ವಾಮಿ, ಚೇಂಬರ್ನಾಗೆ ಮಾಡಿ ಪರವಾಗಿಲ್ಲ. ಆಚರಣೆ ಬರದೇ ಬೇಡ ಅವರು ಚೇಂಬರ್ನಾಗೆ ಮಾಡಿ. ಇಲ್ಲ ಕೇಳಿ, ನಾವು ನಿಮ್ಮನ್ನ ಹೇಳಕ್ಕೂ ಬಂದಿಲ್ಲ ಕೇಳಕ್ಕೂ ಬಂದಿಲ್ಲ. ಯಾಕೆಂದ್ರೆ ಗೊತ್ತಿರೋರಿಗೆ ಇರೋ ವಿಷಯ 50 ಸತಿ ಫಿಟಿಂಗ್ ಕುಯ್ಯಕ್ಕೆ ಜನ ಡಾಕ್ಟರ್ ಅಲ್ಲ. ಅರ್ಥ ಆಯ್ತಾ? ಇಡೀ ಘಟನೆ ವಿವರಕ್ಕೆ ನೀವು ಕೋರ್ಟ್ ಹೋಗಿ ನೀವು ತಂದಿರೋ ಟೆಕ್ನಿಕಲ್ ಅದು ಹೈಕೋರ್ಟ್ ಆದೇಶ ನನಗೂ ಗೊತ್ತಿದೆ ಅದು. ನಾವೇನು ನೀವು ಹೈಕೋರ್ಟ್ ಆದೇಶ ಹೇಳ್ರಿ ಒಂದು ನಿಮಿಷ. ನಾನು ಹೈಕೋರ್ಟ್ ಆದೇಶನ ನಾನೇನು ಡಿನೇ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಡಾಕ್ಯುಮೆಂಟ್ ಇದೆ, ಅದನ್ನ ಟೆಕ್ನಿಕಲ್ ನೀವು ಮಾತಾಡಕ್ಕೆ ಬಂದಿಲ್ಲ. ಅವ್ರಿಗೆ ಆಗಿರೋದು ಅನ್ಯಾಯ ಐತೆ. ಅವ್ರಿಗೆ ಅದರಿಂದ ಅವರು ನಿಮ್ಮನ್ನ ಸನ್ಮಾನ ಮಾಡಬೇಕು ಬಂದ್ರೆ ತಗೊಂಡು ಸನ್ಮಾನ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಳಪ್ಪ, ಮಾಡಿ ಮಾಡಿ ಮಾಡಿಸ್ಕೊಳ್ಳಿ. ಒಳ್ಳೆ ಸರ್ಕಾರಿ ಸೇವೆ ಬಿಟ್ಕೊಳ್ಳೋದ್ರೆ ನಾನು ಉಚಿತವಾಗಿ ಎಣ್ಣೆ ಕೊಡ್ತೀನಿ ಅದು ಆಮೇಲೆ ಆಚೆ ಕಡೆ ಮಾತಾಡೋಣ. ಈಗ ಎಲ್ಲರೂ ಅವರೆಲ್ಲ ಇಲ್ಲಿರೋರೆಲ್ಲರೂ ನಮ್ಮಂಗೆ ರೈತರು. ಅವರು ಬೆಳಿಗ್ಗೆ ಪಾಪ ಅವರು ಬೆಳಿಗ್ಗೆ ಎದ್ದು ತೋಟಕ್ಕೆ ನೀರು ಕಟ್ಟಿ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಯಾರನ್ನ ಈಗ ನಾವು ಕೆಳಮಟ್ಟದಲ್ಲಿ ನೋಡಬಾರ್ದು. ತಪ್ಪು ಮಾಡಿದಾಗ ವಿಷಯಾಧಾರಿತವಾಗಿ ಅವ್ರಿಗೆ ಮನವರಿಕೆ ಮಾಡೋ ಕೆಲಸನ ನಾವೆಲ್ಲರೂ ಮಾಡ್ಬೋದು. ಹಾಗಂತ ಎಲ್ಲರನ್ನೂ ಬೈಕೊಂಡು ಹೋದ್ರೆ ಇಡೀ ಕಚೇರಿನೇ ಖಾಲಿ ಆಗುತ್ತೆ. ನೀನು ಕೆಲಸ ಮಾಡ್ಕೊಡೋರು ಯಾರು? ಅರ್ಥ ಆಯ್ತಾ? ನಾವು ಒಳ್ಳೇದನ್ನು ಬಯಸ್ಬೇಕು, ಅವ್ರನ್ನ ಪರಿವರ್ತನೆ ಆದಿಗೆ ತರಬೇಕು. ಪರಿವರ್ತನೆ ಆದಿಗೆ ಆಗ ತಯಾರಿಲ್ಲ ಅಂತಂದ್ರೆ ಹೋಗ್ಬಿಡೋಣ ನೀನು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇದನ್ನ ಕೊಟ್ಬಿಡ್ರಿ ಮಾಡ್ರಿ ಲಿಟ್ರಿ ಬಂದಾಗ ಸುರಿರಲ್ಲ ಕಾಯಿ ನೈತೆ ಆ ಕಡೆ ಒಂದು ಸುರಿ, ಆ ಕಡೆಗೆ ಒಂದು ಸುರಿರೋ ಅಲ್ಲ ಒಂದು ಹಾರ ಹಾಕ್ರಿ. ಹಾಕಿ ಸೀರಿಯಸ್ ಇದು ಸಾಂಕೇತಿಕ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿರೋರೆಲ್ಲರ ಬಹುತೇಕರು ನಮ್ಮ ಮನೆ ಮಕ್ಕಳಿದ್ದಂಗೆ, ನಮ್ಮ ಸ್ನೇಹಿತರು, ನಮ್ಮನೆ ಜನ. ನಾಗರಿಕರು ಬಂದಾಗ್ಲಾರು ಅವ್ರನ್ನ ಈ ಥರದ್ದು ಮಾಡ್ದಂಗೆ ಅವ್ರಿಗೆ ಮನ ಪರಿವರ್ತನೆ ಆಗ್ಬೇಕು. ಅವ್ರಿಗೆ ಯೋಗ್ಯತೆಗಳಿದ್ರೆ ಸರ್ಕಾರಿ ಕೆಲಸಕ್ಕೆ ರಿಸೈನ್ ಮಾಡಿ ಹೋಗ್ಬಿಡ್ಬೇಕು. ಹೋಗದೆ ಹೋದ್ರೆ ಅವ್ರು ರಿಸೈನ್ ಮಾಡೋಕ್ಕೆ ಏನು ಬೇಕೋ ಸರ್ಕಾರಿ ಸೇವೆಯಿಂದ
ಆಚೆ ಕಳ್ಸೋಕ್ಕೆ ಯೋಗ್ಯತೆ ಇಲ್ಲದರೂ ಸರ್ಕಾರಿ ಕೆಲಸ ಇಟ್ಕೊಡುದು. ಆ ಕೆಲಸ ನಾವು ಮಾಡಿದ್ವಿ. ಸರ್ಕಾರಕ್ಕೆ ಪತ್ರ ಬರೆಯೋದು, ಕಾನೂನು ಹೋರಾಟ ಮಾಡೋದು ಇದ್ದೇ ಇರುತ್ತೆ. ಅದೆಲ್ಲದನ್ನು ಮೀರಿದು ಅದೆಲ್ಲ ಟೆಕ್ನಿಕಲ್ ಕೆಲಸ, ಅದು ಸಮಯ ತಗೊಳುತ್ತೆ. ಇದನ್ನು ಮಾಡಿದ್ದೀವಿ. ಅವರಿಬ್ಬರು ಬಂದರೆ ಅಯೋಗ್ಯರಿಗೆ ಇವೆರಡನ್ನು ಕೈಯೇ ಊಟ ಮಾಡಿರಿ ನೀವು. ಅವರಿಬ್ಬರಿಗೂ ಕರೆದ್ಬಿಟ್ಟು ಒಂದು ಚೀಲಕ್ಕೆ ಹಾಕಿ ತಾಂಡೋಗ್ರಪ್ಪ. ನಮಸ್ಕಾರ, ಒಳ್ಳೆದಾಗಲಿ. ಅವ್ರಿಗೆ ಏನು ನ್ಯಾಯ ಕೊಡ್ಬೇಕಾಗತ್ತೆ ಅದನ್ನು ಕೊಡೋದಕ್ಕೆ ಬೇಗ ವ್ಯವಸ್ಥೆ ಮಾಡಿ ಬರಪ್ಪ. ಒಳ್ಳೆದ ಇಲ್ಲಿ ಯಾರೋ ಒಬ್ಬ ಲುಚ್ಚ, ಲಫಂಗ, ಅಯೋಗ್ಯ ಅಂತಲೇ ಕರಿತೀನಿ. ಯಾಕೆಂದ್ರೆ ಅವ್ನು ಲೋಫರ್ ಅಂದ್ರೆ ಸೋಂಬೇರಿ ಅಂತ. ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಕನಿಷ್ಠ ಮೈಯೆಲ್ಲ ಕಣ್ಣಾಗಿ ಇದು ಯಾರ ಆಸ್ತಿ, ಹೇಗೆ ಪರಭಾರೆ ಮಾಡಬೇಕು, ಕನಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಇಲ್ಲ. ಟೆಕ್ನಿಕಲ್ ಕಾರಣಗಳನ್ನ, ಬೇಕಾದಷ್ಟು ತಾಂತ್ರಿಕ ಕಾರಣಗಳನ್ನ ಎಲ್ಲರೂ ಕೊಡ್ತಾರೆ. ಇದು ಅಭ್ಯಾಸ ಆಗೋಗ್ಬಿಟ್ಟೈತೆ ಅಧಿಕಾರಿಗಳಿಗೆ. ಅಂತಿಮವಾಗಿ ಸಂತ್ರಸ್ತ ಯಾರಪ್ಪ? ಸಂತ್ರಸ್ತ ರೈತ. ಅವನೇನು ಪಾಪ ಮಾಡಿದ್ದಾನೆ? ಅವನು ಮಾಡಿರೋ ಪಾಪ ಏನು? ಅವನ ಚಿತ್ರಾರ್ಜಿತ ಆಸ್ತಿಗಳನ್ನ ಏಕಾಏಕಿ ಯಾವನ ಕಳ್ಳರು, ಕದೀಮ್ರು, ಇಲ್ಲೆಲ್ಲ ಒಂದು ದಂಧೆ ಮಾಡೋರು ಒಂದು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಸಿಕ್ಕಂಗೆ ಅವ್ರಿಗೆಲ್ಲ ಪರಭಾರೆ ಮಾಡ್ತಾ ಹೋಗ್ಬಿಟ್ರೆ ಈ ತಾಲೂಕಿನ ರೈತರು ಎಲ್ಲಿಗೆ ಹೋಗ್ಬೇಕು? ಏನು ನಡೀತಾ ಐತೆ ಇಲ್ಲಿ? 50,000 60,000 ಓಟ್ ಹಾಕಿಸ್ಕೊಂಡವರು ಸ್ವಲ್ಪ ತುಟಿ ಬಿಚ್ಚಲ್ಲ ಅಂತಂದ್ರೆ ಮತ್ತೆ ಅವ್ರ ರಕ್ಷಣೆಗೆ ಯಾರಪ್ಪ ಬರಬೇಕು? ಆಲಿ ಆಗಲಿ, ಮಾಜಿ ಆಗಲಿ, ಮತ್ತೊಬ್ಬರಾಗಲಿ, ನಾಗರಿಕ ಸಮಾಜದ ಕನಿಷ್ಠ SLC ಓದಿರೋ ತುಂಬ ಜನ ಇದ್ದೀವಿ. ವಿದ್ಯಾವಂತರು ಧ್ವನಿ ಎತ್ತದೆ ಹೋದ್ರೆ ಅಲ್ಲಿಗೆ ಇಡೀ ಸಮಾಜ ಸತ್ತೋಗ್ಬಿಟ್ಟೈತೆ ಅಂತಲ್ಲ ಲೆಕ್ಕ ಇವ್ರಿಗೆ, ಅಧಿಕಾರಿಗಳಿಗೆ. ಇವ್ರು ಬೇಕಾ ಬಿಟ್ಟು ಇವ್ರು ಯಾರ್ಯಾರಿಗೆ ಬೇಕು ಅವ್ರವ್ರಿಗೆ ದಂಧೆ ಮಾಡ್ಕೊಳಕ ಇಲ್ಲಿರೋದು ತಾಲೂಕು ಆಡಳಿತ. ಈಗೇನಾಗಬೇಕಪ್ಪ? ಅವನು ಆ ಮನುಷ್ಯನ ಪಿತ್ರಾರ್ಜಿತ ಆಸ್ತಿ ಯಾವನೊಬ್ಬ ದಂಧೆಕೋರನ ಜೊತೆ ಶಾಮೀಲಾಗಿ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟವ್ರಪ್ಪ. ಈ ಸರಿ ಮಾಡಕ್ಕೆ ಅವನು ಏನಾಗಬೇಕು? ಅವನು ಮಾಡದೇ ಇರೋ ತಪ್ಪಿಗೆ ಅವನು ಕೋರ್ಟಿಗೆ ಹೋಗ್ಬೇಕಾ? ಅವನು DC ಕಚೇರಿಗಳು ಅಲಿಬೇಕಾ? ತಾಲೂಕು ಕಚೇರಿಗಳು ಅಲಿಬೇಕಾ? ಈ ಲೋಫರ್ಗಳು ಮಾಡೋದು ಹೊಲ್ಕ ಕೆಲಸ. ಇವ್ರು ಸಂಬಳ ತಾಣಲ್ವೇನ್ರಿ? 5 ಅಂಕಿ 6 ಅಂಕಿ ಸಂಬಳ ತಾಂತಾರೆ. ಇವ್ರಿಗೆ ರೋಗ ಬಂದಿದ್ಯಾ? ಇವ್ರಿಗೆ ಮಾನ ಮರ್ಯಾದೆ ಬೇಡವ? ಇವ್ರಿಗೆ ಒಂದು ಸರ್ಕಾರಿ ನೌಕರರನ್ನ ಒಂದು ಡೆಕೋರಂ ಬೇಡವ? ಇವ್ರಿಗೆ ಇಂತಾನು ಯಾವನೋ ಒಬ್ಬ ಅಯೋಗ್ಯ ಮಾಡೋ ಕೆಲಸಕ್ಕೆ ಇಡೀ ನೌಕರರ ಸಮುದಾಯ ಅವಮಾನಕ್ಕೆ ಒಳಗಾಗ್ತಾ ಐತೆ. ಇವತ್ತು ಸರ್ಕಾರಿ ವ್ಯವಸ್ಥೆ ಒಳಗೆ ಒಳ್ಳೆಯವರು ಇದ್ದಾರಪ್ಪ, ಕೆಟ್ಟವರು ಇದ್ದಾರೆ. ಯಾವನೊಬ್ಬ ಲೋಫರು ಇಂಥ ಹಲ್ಕ ಕೆಲಸ ಮಾಡಿದರೆ ಅವನಿಗೆ ಮಾನ ಮರ್ಯಾದೆ ಬೇಡವನ್ರಿ? ನಾನು ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಕನಿಷ್ಠ ಆದರೂ ಕಾನೂನಾತ್ಮಕವಾಗಿರೋಲ್ಲಿ ನನ್ನ ಮೇಲೆ FIR ಆಗೈತೆ, ನಾನು ಇಲ್ಲಿರಬಾರ್ದು ಈ ತಾಲೂಕಲ್ಲಿ, ಇದು ಅವಮಾನ ನನಗೆ. ಒಬ್ಬನಿಗೆ ಅನ್ಯಾಯ ಮಾಡಿದ ಮೇಲೂ ನಾನು ಇಲ್ಲೇ ಕೂತ್ಕೊಂಡು ನಾನು ಅಧಿಕಾರ ಚಲಾವಣೆ ಮಾಡ್ತೀನಿ ಅಂತೇಳಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದು ಇಲ್ಲೇ ಕೆಲಸ ಮಾಡ್ತಾರಲ್ರಿ. ಇವ್ರು ಏನ್ರಿ ಇವ್ರು ಇಂಥ ಊರ್ನು ಬಿಟ್ಟಾರಾಗ್ಯಾವ್ರಿ. ಇಷ್ಟು ತಕ ಬರೀ ಜನ ಕೆಟ್ಟ ಒಟ್ಟು ಸಣ್ಣ ಪುಟ್ಟ ರಾಜಕಾರಣಿಗಳು ಅವ್ರನ್ನ ಬೈತಾ ಇದ್ರು. ಈಗ ಅಧಿಕಾರಿಗಳನ್ನ ಬೈಯೋ ಕರ್ಮ ನಮಗೆ ಬಂದ್ಬಿಡ್ತಲ್ಲಪ್ಪ. ಇದು ಯಾವ ದುರಂತ ಇದು?
ಕನಿಷ್ಠ ಸಣ್ಣ ಪುಟ್ಟ ಹೋದ್ರೆ ಹೋಗ್ಲಿ ಅನ್ಬೋದು. ಇಡೀ ಆಸ್ತಿಗಳನ್ನ ಯಾರ್ಯಾರಿಗೆ ಬೇಕು ಅಂದ್ರೆ ಅವ್ರಿಗೆ ಪರಭಾರೆ ಮಾಡ್ತಾ ಹೋದ್ರೆ ರೈತರ ಬದುಕಿಗೆ ಏನು ಗ್ಯಾರಂಟಿ? ಅವ್ರ ಪಿತ್ರಾರ್ಜಿತ ಆಸ್ತಿಗಳಿಗೆ ಯಾರು ಗ್ಯಾರಂಟಿ ಕೊಡ್ತಾರೆ? ಖಂಡಿತವಾಗೂ ಭ್ರಷ್ಟಾಚಾರವನ್ನ ಈ ಮಟ್ಟಕ್ಕೆ ಆಳವಾಗಿ ಬೇರೂರೋದಕ್ಕೆ ಕಾರಣರಾಗಿರ್ತಕ್ಕಂಥ ಇಂಥ ಸಬ್ ರಿಜಿಸ್ಟ್ರಾರ್ಗಳನ್ನ ನಾಗರಿಕವಾಗಿ ನಾವು ಸನ್ಮಾನ ಮಾಡಲೇಬೇಕು. ವಿಧಿ ಇಲ್ಲ, ಇನ್ನೇನು ಮಾಡೋದು? ಇವರು ಮೂರನ್ನ ಬಿಟ್ಕೊಂತವ್ರನ್ನ ನಾವು ಸನ್ಮಾನ ಮಾಡಲೇಬೇಕಲ್ಲ. ಈಗ ತನಕ ಒಳ್ಳೆಯವ್ರನ್ನ ಸನ್ಮಾನ ಮಾಡ್ತಿದ್ರು, ಈಗ ಒಳ್ಳೆಯವ್ರ ಸನ್ಮಾನ ಮಾಡ್ತಾ ಇದ್ರು, ಈಗ ಕೆಟ್ಟವ್ರನ್ನ ಸನ್ಮಾನ ಮಾಡೋ ಕೆಟ್ಟ ಕಾಲ. ಇದ್ಯಾವ ನ್ಯಾಯ? ಇದ್ಯಾವ